ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. KPTCL ರಿಕ್ರೂಟ್ಮೆಂಟ್ 2025ಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿದ್ಯಾರ್ಥಿಗಳಿಗೆ 1:1 ಲಿಸ್ಟ್ ಎಂದರೇನು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಏನು ಮಾಡ್ತಾರೆ ಅಂದರೆ ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಫಿಸಿಕಲನ್ನು ಮಾಡ್ಕೊಂಡು ಬಂದಿದ್ದೀವಿ. ಫಿಸಿಕಲಲ್ಲಿ ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳಿಗೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ವೆರಿಫೈ ಮಾಡ್ತಾರೆ ಅನ್ನೋದು ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಇನ್ನು ಫಿಸಿಕಲ್ನಲ್ಲಿ 3 ಪಾಸ್ ಮಾಡಿದವರಿಗೆ ಮತ್ತು 5 ಪಾಸ್ ಮಾಡಿದವರಿಗೆ ಏನು ವ್ಯತ್ಯಾಸ ಸರ್? ಇವಾಗ KPTCLಗೆ ಸಂಬಂಧಪಟ್ಟಂತೆ ಒಟ್ಟು 5 ಫಿಸಿಕಲ್ಗಳಲ್ಲಿ ಇರ್ತಾವೆ. ಆ 5ರಲ್ಲಿ 3 ಮಾಡಿದವರು ಮತ್ತು 5ಕ್ಕೆ 5 ಮಾಡಿದವರಿಗೆ ಏನು ವ್ಯತ್ಯಾಸ ಇರುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ. ಇನ್ನು ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಈ ಒಂದು 2025ಗೆ ಸಂಬಂಧಪಟ್ಟಂತೆ ಈಗಾಗಲೇ ಫಿಸಿಕಲನ್ನು ಮಾಡ್ಕೊಂಬಂದಂಥ ಅಭ್ಯರ್ಥಿಗಳು ಕೂಡ ಕೇಳ್ತಾ ಇದ್ರಿ, ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ. ಇವು ಸಂಪೂರ್ಣವಾಗಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೇನೆ. ಹೊಸಬರು ಈ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾನು ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಇನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, 1:5 ಲಿಸ್ಟ್ ಎಂದರೇನು ಮತ್ತು 1:1 ಲಿಸ್ಟ್ ಎಂದರೇನು? ಇಲ್ಲಿ ಒಂದು ಸೀಟಿಗೆ 5 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಂತರ ಕೊನೆಯದಾಗಿ 1:1 ಲಿಸ್ಟ್ ಅಂದರೆ ಫೈನಲ್ ಲಿಸ್ಟನ್ನು ಬಿಡ್ತಾರಲ್ಲ, ಅದಕ್ಕೆ 1:1 ಲಿಸ್ಟನ್ನು ನಾವು ಅಂತ ಕರಿತೀವಿ. ಈಗ 1:5 ಲಿಸ್ಟ್ ಅಂತಂದರೆ ಒಂದು ಸೀಟಿಗೆ 5 ಅಭ್ಯರ್ಥಿಗಳನ್ನು ಅವರು ಮೊದಲಿಗೆ ಏನು ಮಾಡ್ತಾರೆ, ಆಯ್ಕೆ ಮಾಡ್ಕೊತಾರೆ. ನಂತರ ಅವರು ಫಿಸಿಕಲನ್ನು ತೊಗೋತಾರೆ, ಆಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ತೊಗೊತಾರೆ, ಆಮೇಲೆ ಮೆಡಿಕಲ್ ವೆರಿಫಿಕೇಷನನ್ನು ಮಾಡ್ಕೊಂಡ ನಂತರ ಕೊನೆಯದಾಗಿ ನಾವು ಫೈನಲ್ ಮೆರಿಟ್ ಅಂತೇಳಿ ಕರಿತೀವಲ್ಲ, ಅದು 1:1 ಲಿಸ್ಟ್ ಅಂತೇಳಿ ಕರಿತೀವಿ. 1:5 ಲಿಸ್ಟಲ್ಲಿ ಬಂದ ಎಲ್ಲ ಅಭ್ಯರ್ಥಿಗಳು ಇಲ್ಲಿ 1:1 ಲಿಸ್ಟಿಗೆ ಬರ್ತಾರೆ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗಿರಲ್ಲ. ಯಾರು ಇಲ್ಲಿ ಹೆಚ್ಚಿಗೆ ಮಾರ್ಕ್ಸನ್ನು ಪಡೆದುಕೊಂಡಿರ್ತಾರೆ, CETಯಲ್ಲಿ ಆಗಲಿ ಅಥವಾ ತಾವು SSLC ಮೇಲೆ ಕರೆದ್ರೆ SSLC ಒಳಗಡೆ ಆಗಲಿ, ಯಾರು ಹೆಚ್ಚಿಗೆ ಮಾರ್ಕ್ಸನ್ನು ತೊಗೊಂಡು ಆ ಫೈನಲ್ 1:1 ಲಿಸ್ಟಲ್ಲಿ ಅವ್ರ ಹೆಸರು ಬಂತಂದರೆ ಅವರು 100% ಜಾಬ್ ಆಯ್ತು ಅಂತೇಳಿ. ಇನ್ನು ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಏನನ್ನ ಮಾಡ್ತಾರಂತೇಳಿ ಕೂಡ ನಮ್ಗೆ ಗೊತ್ತಿರಲ್ಲ. ಡಾಕ್ಯುಮೆಂಟ್ಸ್ ಏನನ್ನ ವೆರಿಫಿಕೇಷನ್ ಮಾಡ್ತಾರಂತಂದ್ರೆ, ನಾವು ಅಪ್ಲಿಕೇಶನ್ ಹಾಕುವಾಗ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅಥವಾ ಯಾವ ಡಾಕ್ಯುಮೆಂಟ್ಸ್ ನಂಬರ್ಗಳನ್ನು ನಾವಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಹಾಗೆ ಈ ಒಂದು KPTCL ಯಾವ ಒಂದು ವಿದ್ಯಾರ್ಹತೆಯ ಮೇಲೆ ಅವ್ರು ಕರೆದಿರ್ತಾರಲ್ಲ ಆ ಒಂದು ವಿದ್ಯಾರ್ಹತೆಯ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾಗಬೇಕು, ನಾವು ಖಚಿತವಾಗಿ ಒಯ್ಬೇಕಾಗ್ತದೆ. ಈಗ ನಾವು SSLC ಮಾರ್ಕ್ಸ್ ಕಾರ್ಡನ್ನು ಹಾಕಿರ್ತೀವಿ, ಅದನ್ನು ಕೂಡ ಒಯ್ಬೇಕು. ಕಾಸ್ಟ್ ಇನ್ಕಮ್ ಕ್ಯಾಟಗರಿ ಪ್ರಕಾರ ಇದ್ದರೆ ಅದು ಕೂಡ ಒಯ್ಬೇಕು. ಇನ್ನು ಹೆಚ್ಚಿಗೆ ಅವ್ರದ್ದು ಏನಾದರೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಲಿ ಅಥವಾ ಇನ್ನು ಇತರೆ ಯಾವುದೇ ಅವರ ID ಪ್ರೂಫ್ ಆಗಲಿ, ಅವು ಎಲ್ಲವನ್ನು ನಾವಲ್ಲಿ ಏನೇನ ಅಪ್ಲೋಡನ್ನು ಮಾಡಿರ್ತೀವಲ್ಲ ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನಾವೇನು ಮಾಡ್ಬೇಕಲ್ಲಿ ಒಯ್ಬೇಕಾಗ್ತೈತಿ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡಿರ್ತೀರ ಅಂತಂದ್ರೆ, ಅಪ್ಲಿಕೇಶನ್ ಹಾಕುವಾಗ ಒಂದು ಆಧಾರ್ ಕಾರ್ಡ್ ನಂಬರ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಒಳಗಡೆ ಇದ್ದಂಥ ನೇಮ್ ಆಗಲಿ ಅಥವಾ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಒಳಗಡೆ ಇರ್ತೈತಲ್ಲ ಅದೇ ಥರನಾಗಿ ನೇಮ್ ಆಗಲಿ, ಏನೋ ಒಂದು ವರ್ಡ್ ಅಥವಾ ಏನಾರ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂದರೂ ಕೂಡ ನೀವು ಕೋರ್ಟ್ ಮುಖಾಂತರ ಒಂದು ಅಪ್ಡೇಟನ್ನು ತೊಗೊಂಡು ಎರಡೂ ನಮ್ದಕ್ಕೆ ಕರಿತಾರೆ ಅಂತೇಳಿ ನೀವು ಬಾಂಡನ್ನು ಕೂಡ ಮಾಡ್ಕೊಂಡು ಹೋಗಬೇಕಾಗಿರ್ತದೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ತಿರಲ್ಲ ಆ ಟೈಮಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ, ನೀವು ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಸಾಕಷ್ಟು ಸಿಗ್ತಾವೆ, ನೀವು ಅವ್ರನ್ನ ಸರ್ಚ್ ಮಾಡಿ ತಿಳ್ಕೊಂಡು ಆ ಥರನಾಗಿ ನೀವು ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬೇಕಾಗ್ತದೆ. ಯಾಕಂದರೆ ಅಲ್ಲಿ ಅವ್ರು ನಿಮ್ಗೆ ಕಾಲ ಅವಕಾಶಗಳನ್ನು ಕೊಡೋದಿಲ್ಲ, ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕುಂತಿರ್ತಾರೆ, ಹಾಗಾಗಿ ಅಲ್ಲಿ ನಿಮ್ಗೆ ಕಾಲ ಅವಕಾಶಗಳನ್ನು ಕೊಡಲ್ಲ. ನೀವು ಏನೇ ತಪ್ಪು ಮಾಡಿದ್ದೀರಿ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ನೀವು ಹೋಗೋಕ್ಕಿಂತ ಮುಂಚಿತವಾಗಿನ ನೀವು ಏನು ಮಾಡಬೇಕು, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಯಾವ ಥರನಾಗಿ ಹಾಕಿರ್ತೀರಲ್ಲ ಅದೇ ಥರನಾಗಿ ನೀವು ಕಂಪಲ್ಸರಿಯಾಗಿ ಒಯ್ಬೇಕಾಗಿರ್ತದೆ. ಇದೇ ಥರನಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ನೀವು ಅಪ್ಲಿಕೇಶನನ್ನು ಹಾಕಿರ್ತಿರಲ್ಲ ಅದೇ ಡಾಕ್ಯುಮೆಂಟ್ಸ್ಗಳನ್ನು ಅವರು ಕೇಳ್ತಾರೆ. ಇನ್ನು ಈ KPTCLಗೆ ಸಂಬಂಧಪಟ್ಟಂತೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಏನನ್ನು ಕೇಳ್ತಾ ಇದ್ದೀರಿ ಅಂತಂದರೆ, ಫಿಸಿಕಲ್ನಲ್ಲಿ ಒಟ್ಟು 5 ಫಿಸಿಕಲ್ ಇರ್ತಾವೆ. ಈ KPTCLಗೆ ಸಂಬಂಧಪಟ್ಟಂತೆ ಒಟ್ಟು 5 ಫಿಸಿಕಲ್ ಇರ್ತಾವೆ. ಆ 5 ಫಿಸಿಕಲಲ್ಲಿ ಕೆಲವರು 3 ಪಾಸ್ ಮಾಡಿದಿರಿ, ಇನ್ನು ಕೆಲವರು 2 ಪಾಸ್ ಮಾಡಿದಿರಿ, ಇನ್ನು ಕೆಲವರು 5ಕ್ಕೆ 5 ಪಾಸ್ ಮಾಡಿದಿರಿ. ಇಲ್ಲಿ ಒಂದು ವಿದ್ಯಾರ್ಥಿ ಏನನ್ನು ಕೇಳಿದ ಅಂತಂದರೆ, ಸರ್ ಈ 3 ಪಾಸ್ ಮಾಡಿದಂಥ ಅಭ್ಯರ್ಥಿಗಳು ಮತ್ತು ಈ 5ಕ್ಕೆ 5 ಪಾಸ್ ಮಾಡಿದಂಥ ಅಭ್ಯರ್ಥಿಗಳ ನಡುವೆ
ವ್ಯತ್ಯಾಸ ಏನು ಅಂತೇಳಿ ಕೇಳಿದೆ. ಇಲ್ಲಿ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟಂತೆ ಕನಿಷ್ಠವಾಗಿ 5 ಫಿಸಿಕಲನ್ನು ಅವರು ಕೊಟ್ಟಿರ್ತಾರೆ. ಅದರೊಳಗಡೆ ನಾವು ಕಂಪಲ್ಸರಿಯಾಗಿ 3 ಫಿಸಿಕಲನ್ನು ಮಾಡ್ಬೇಕಂತೇಳಿ ಅಲ್ಲಿ ನೋಟಿಫಿಕೇಶನ್ ಒಳಗೆ ಇರ್ತದೆ. ನಾವು ಕಳೆದ ಒಂದು ವರ್ಷದಲ್ಲಿ ಕೆ ಪಿ ಟಿ ಸಿ ಎಲ್ದಲ್ಲಿ ತುಂಬಿದಂಥ ಅಭ್ಯರ್ಥಿಗಳನ್ನು ಕೂಡ ಕೇಳಿದ್ದೀವಿ. ಅಲ್ಲಿ ಕಡ್ಡಾಯವಾಗಿ 3 ಫಿಸಿಕಲನ್ನು ಮಾಡಬೇಕಾಗಿರ್ತದೆ. ಅದರೊಳಗೆ ಕಡ್ಡಾಯವಾಗಿ ಯಾವುದನ್ನು ನಾವು ಮಾಡ್ಬೇಕಂತಂದ್ರೆ ಕಂಬವನ್ನು ಹತ್ತೋದನ್ನು ಕಂಪಲ್ಸರಿಯಾಗಿ ಮಾಡಬೇಕಾಗಿರ್ತದೆ. ಈ 3 ಫಿಸಿಕಲಲ್ಲಿ ಕಂಬವನ್ನು ಹತ್ತೋದನ್ನು ಬಿಟ್ಟು ನಾವು ಬೇರೆ ಯಾವುದಾದ್ರೂ 3 ಫಿಸಿಕಲನ್ನು ಮಾಡಿದ್ರೆ ನಾವು ಕ್ವಾಲಿಫೈ ಆಗ್ತೀವೇನು ಸರ್ ಅನ್ನೋದು ಕೂಡ ನಿಮ್ಗೆ ಒಂದು ಕಲ್ಪನೆಯೂ ಕೂಡ ಇರ್ತದೆ. ಹಾಗಾಗಿ ಇಲ್ಲಿ ನೀವು ಕಂಪಲ್ಸರಿಯಾಗಿ ಕಂಬವನ್ನು ಹತ್ತಲೇಬೇಕಾಗ್ತದೆ. ನೀವು 3ಕ್ಕೆ 3 ಮಾಡಿ ಕಂಬವನ್ನು ಒಂದೇ ಬಿಟ್ರಪ್ಪ ಅಂತಂದ್ರೆ ಅದು ನೀವು ಕ್ವಾಲಿಫೈ ಆಗಲ್ಲ. ಕಂಪಲ್ಸರಿಯಾಗಿ ಇಲ್ಲಿ ಏನಿರ್ತದೆ ಕಡ್ಡಾಯವಾಗಿ ಕಂಬವನ್ನು ಹತ್ತಬೇಕಾಗಿರ್ತದೆ. ಇಲ್ಲಿ 3 ಫಿಸಿಕಲ್ಗೆ ಮತ್ತು 5 ಫಿಸಿಕಲ್ಗೆ ಏನು ವ್ಯತ್ಯಾಸ ಅಂತಂದರೆ 3 ಫಿಸಿಕಲ್ ಮಾಡಿದರೂ ಪಾಸ, 5 ಫಿಸಿಕಲ್ ಮಾಡಿದರೂ ಪಾಸ. ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಏನನ್ನ ಅವ್ರು ಕೊಡ್ತಾರಂತಂದರೆ 3 ಫಿಸಿಕಲ್ ಪಾಸ್ ಮಾಡಿದಂಥ ಅಭ್ಯರ್ಥಿಗೂ ಮತ್ತು 5 ಫಿಸಿಕಲ್ ಪಾಸ್ ಮಾಡಿದಂಥ ಅಭ್ಯರ್ಥಿಗೂ ಏನು ಇಲ್ಲಿ ವ್ಯತ್ಯಾಸ ಅಂತಂದರೆ, ಈಗ ನನಗೆ ಉದಾಹರಣೆಗೆ ನಾನು ಮತ್ತು ಇನ್ನೊಬ್ಬ ಅಭ್ಯರ್ಥಿ ಈಗ 90 ಅವನದು 90 ಕೂಡ ಇದೆ, ನಮ್ಮದು ಕೂಡ 90 ಮಾರ್ಕ್ಸನ್ನು ಪಡೆದುಕೊಂಡಿದ್ದೀವಿ. ಇಬ್ಬರು ನಾವು ಒಂದೇ ಕಡೆಗೆ ಏನು ಮಾಡಿದ್ದೀವಿ ಅಪ್ಲಿಕೇಶನನ್ನು ಹಾಕಿದ್ದೀವಿ. ಉದಾಹರಣೆಗೆ ನಾವೀಗ ಹೆಸ್ಕಾಮಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದೀವಿ. ಇಬ್ಬರದು 3ಕ್ಕೆ 3 ಪಾಸ್ ಆಗಿದೆ, ಒಬ್ಬೊಂದು 5ಕ್ಕೆ 5 ಪಾಸ್ ಆಗಿದೆ. ಈ ಉದಾಹರಣೆಗೆ ನಾನು 3 ಪಾಸ್ ಮಾಡಿದಂಥ ಅಭ್ಯರ್ಥಿನೂ ಕೂಡ ಪರ್ಸೆಂಟೇಜ್ ಅಷ್ಟೇ ಇದೆ, ಇನ್ನು 5 ಪಾಸ್ ಮಾಡಿದಂಥ ಅಭ್ಯರ್ಥಿಗೂ ಕೂಡ ಪರ್ಸೆಂಟೇಜ್ ಅಷ್ಟೇ ಅದ. ಹಾಗಾದ್ರೆ ಆ ಒಂದು ಕೆ ಪಿ ಟಿ ಸಿ ಎಲ್ನ ಆಯ್ಕೆ ಮಾಡೋಂತಹ ಒಂದು ಅಧಿಕಾರಿಗಳು ಯಾರನ್ನ ಇಲ್ಲಿ ಆಯ್ಕೆ ಮಾಡ್ಕೋತಾರೆ ಅನ್ನೋದು ಕೂಡ ನೀವು ಈಗ ಆಲ್ರೆಡಿಯಾಗಿ ನಿಮ್ಗೆ ಗೊತ್ತಾಗಿರ್ತದೆ. ಇಲ್ಲಿ 5 ಪಾಸ್ ಮಾಡಿದಂಥ ಅಭ್ಯರ್ಥಿಗೆ ಏನು ಕೊಡ್ತಾರೆ, ಅವರು ಮೊದಲ ಪ್ರಿಪ್ರೇಷನ್ ಕೊಡ್ತಾರೆ. ಆನಂತರ ಇಲ್ಲಿ 3 ಪಾಸ್ ಮಾಡಿದಂಥ ಅಭ್ಯರ್ಥಿಗೆ ಏನು ಮಾಡ್ತಾರೆ, ಸೆಕೆಂಡ್ ಪ್ರಿಪ್ರೇಷನ್ ಕೊಡ್ತಾರೆ. ಹಾಗಾಗಿ ಇಲ್ಲಿ 5 ಮತ್ತು 3 ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಇಷ್ಟೇ ವ್ಯತ್ಯಾಸ ಇರ್ತದೆ. ಅದನ್ನು ಬಿಟ್ಟು ಬೇರೆ ಏನು ಜಾಸ್ತಿ ವ್ಯತ್ಯಾಸ ಇರಲ್ಲ. ಇಲ್ಲಿ ನಾವು ಸೇಮ್ ಪರ್ಸೆಂಟೇಜನ್ನು ತೊಗೊಂಡಿದ್ದೀವಿ ಅಂತಂದ್ರೆ ಅಲ್ಲಿ ಮೊದಲಿಗೆ ಯಾರಿಗೆ ಆದ್ಯತೆಯನ್ನು ಕೊಡ್ತಾರಂದ್ರೆ ಅವರು 5ಕ್ಕೆ 5 ಯಾರು ಪಾಸ್ ಮಾಡಿರಲ್ಲ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ. ಇಷ್ಟ 3 ಮತ್ತು 5 ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ವ್ಯತ್ಯಾಸ ಇಷ್ಟ ಇರ್ತದೆ. ಇನ್ನು ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಲಿಕೇಶನನ್ನು ಹಾಕಿದಂಥ ಅಭ್ಯರ್ಥಿಗಳು, ಮೆರಿಟ್ ಲಿಸ್ಟಲ್ಲಿ ಹೆಸರು ಬಂದಂಥ ಅಭ್ಯರ್ಥಿಗಳು ಈಗಾಗಲೇ ಫಿಸಿಕಲನ್ನು ಮಾಡ್ಕೊಂಡಿರಿ. ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತೇಳಿನೂ ಕೂಡ ನೀವು ಕೇಳ್ತಾ ಇದ್ರಿ. ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಇದೇ ತಿಂಗಳಿನಲ್ಲಿ ಬರುವ ಸಾಧ್ಯತೆಗಳು ಕೂಡ ಇದೆ. ಏನು ಬರೋದೇನು ತಡವಾಗಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಒಂದು ಫೈನಲ್ ಲಿಸ್ಟ್ ಬರ್ತದೆ. ಇನ್ನು ಈ ಒಂದು ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟಂತೆ ಇನ್ನೂ 35,000 ಒಂದು ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳಿ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನಾನು ಕಳೆದ ವಿಡಿಯೋದಲ್ಲಿ ಆ ಒಂದು 35,000ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ಅದನ್ನು ಕೂಡ ನೋಡ್ಕೋಬೋದು. ಯಾರು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮೆರಿಟ್ ಲಿಸ್ಟ್ ಬರುವ ಸಾಧ್ಯತೆಗಳು ಕೂಡ ಇದೆ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಈ 35,000 ಇನ್ನೂ ಕೆ ಪಿ ಟಿ ಸಿ ಎಲ್ ಈಗಾಗಲೇ ಕರೆದಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಇನ್ನು ಮುಂದೆ ಈ ಒಂದು ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟಂತೆ ಐ ಟಿ ಐ ಮೇಲೆ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ಅದು ನಾವು ನಿಮ್ಗೆ ವಿಡಿಯೋ ಮಾಡಿಯನ್ನು ಹಾಕ್ತೀವಿ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹಾಕ್ತೀವಿ. ಇಲ್ಲಿ ಯಾಕೆ ಅಭ್ಯರ್ಥಿಗಳು ಐ ಟಿ ಐ ಅಂತೇಳಿ ಇದನ್ನು ಮಾಡ್ತಾ ಇದ್ದೀರಾ, ಇಲ್ಲಿ ನೋಡಿ ನೀವು ಐ ಟಿ ಐಯನ್ನು ಕಲಿಬೇಕಂತಂದರೆ ನೀವು 10th ಪಾಸ್ ಮಾಡಿರ್ತೀರ. ಆ ಒಂದು 10th ಮೇಲೇ ನೀವು ಈ ಒಂದು ಕೆ ಪಿ ಟಿ ಸಿ ಎಲ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಕೋಬೋದು. ಐ ಟಿ ಐ ಮೇಲೆ ಕರೆದ್ರೂ ಅಷ್ಟೇ, ಕರೀಲಿಲ್ಲ ಅಂದರೂ ಅಷ್ಟೇ. ನೀವು ಐ ಟಿ ಐ ಮೇಲೆ ಕರೆದ್ರೆ ಐ ಟಿ ಐ ಮೇಲೂ ಕೂಡ ಹಾಕ್ಕೋಬೋದು. ಇಲ್ಲಿ 10th ಮೇಲೆ ಕರೆದಿದ್ದಾರೆ ಅಂತಂದರೆ ನೀವು 10th ಮೇಲಿನ ನೀವೇನು ಮಾಡ್ಕೋಬೋದು, ಅಪ್ಲಿಕೇಶನನ್ನು ಹಾಕ್ಕೋಬೋದು. ಕೆಲವು ವಿದ್ಯಾರ್ಥಿಗಳು ನೀವು ಹೇಳ್ತಾ ಇದ್ದೀರಿ, ಸರ್ ನಮ್ಮದು SSLCಯಲ್ಲಿ ಪಡೆದಂಥ ಅಂಕಗಳು ಸ್ವಲ್ಪ ಕಡಿಮೆ ಆದ ಕಾರಣ ನಾವು SSLC ಮೇಲೆ ನಮ್ಮ ಮೆರಿಟ್ ಬರಲ್ಲ ಸರ್ ಅಂತೇಳಿ. ಇನ್ನು ಮುಂದೆ ಕರಿತಕ್ಕಂಥ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಹುದ್ದೆಯಲ್ಲಾಗಲಿ, ಕೆ ಪಿ ಟಿ ಸಿ ಎಲ್ ಒಂದೇ ಅಲ್ಲ, ಯಾವುದೇ ಹುದ್ದೆಯಾಗಲಿ ಪ್ರತಿಯೊಂದು ಸಿ ಇ ಟಿಯ ಮುಖಾಂತರ ಏನು ಮಾಡ್ತಾರೆ, ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇಲ್ಲಿ ಮೊನ್ನೆ ಆಲ್ರೆಡಿ ಅನೌನ್ಸ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ಕೆ ಪಿ ಟಿ ಸಿ ಎಲ್ಗೆ ಪ್ರತಿಯೊಬ್ಬರು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ನಂದು SSLCಯಲ್ಲಿ ಅಂಕ ಕಡಿಮೆ ಇದೆ ಸರ್, ನಂದು ಮೆರಿಟ್ ಬರೋದಲ್ಲ, ಸುಮ್ಮನೆ ನಂದು ಡಿ ವೇಸ್ಟ್ ಆಗುತ್ತೆ ಸರ್, ಅಪ್ಲಿಕೇಶನ್ ಫೀಸ್ ಕೂಡ ನಂದು ವೇಸ್ಟ್ ಆಗುತ್ತೆ ಸರ್ ಅನ್ನೋರು ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರು ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ನಿಮ್ಮದು ಏನಾದರೂ ಅಪ್ಲಿಕೇಶನ್ ಹಾಕೋಕ್ಕೆ ಫೀಸ್ ಅದು ಹೋಗುತ್ತಂತೇಳಿ ಅನಿಸಿದರೆ
ನಾವು ಮನೆಯಲ್ಲೇ ಕುಳಿತುಕೊಂಡು ಮೊಬೈಲಲ್ಲಿ ಅಪ್ಲಿಕೇಶನನ್ನು ಹೇಗೆ ಹಾಕುವುದು ಅನ್ನೋದು ಕೂಡ ಆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಅದೇ ಥರನಾಗಿ ನೀವು ನೋಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕೋಬೋದು. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು 35,000 ಹುದ್ದೆಗಳ ಭರ್ತಿ ಇನ್ನಲ್ಲೇ ನಡೀತದೆ. ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬಂದ ನಂತರ ಆ ಒಂದು ಹುದ್ದೆಗೆ ಭರ್ತಿ ನಡೀತದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಯಾರಿಗೆ ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಳೆದ ಒಂದು KPTCLಗೆ ಹಾಕಿದಂಥ ಅಭ್ಯರ್ಥಿಗಳ ಒಂದು ಮೆರಿಟ್ ಲಿಸ್ಟ್ ಅಂದರೆ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ, ಯಾವ ಒಂದು ಡಿವಿಷನ್ಗೆ ನೀವು ಅಪ್ಲಿಕೇಶನನ್ನು ಹಾಕಿದ್ದೀರಿ, ಆ ಒಂದು ಮಾಹಿತಿ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾವು ಮುಂದೆ ಯಾವ ಡಿವಿಷನ್ಗೆ ಎಷ್ಟು ನಿಲ್ಬೋದು, ಫೈನಲ್ ಲಿಸ್ಟ್ ಎಷ್ಟು ನಿಲ್ಬೋದು ಅನ್ನೋದು ಕೂಡ ನಾವು ಹೇಳ್ಬೋದಾಗಿರ್ತದೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.